ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ವ್ಯವಸಾಯಾತ್ಮಿಕ ಬುದ್ಧಿರೇಕೆ ಕುರುನಂದನ ಬಹುಶಾಖಾ ಹ್ಯಾನಂತಾಶ್ಚ ಬುದ್ಧಯೋ ಅವ್ಯಯ ಸಾಯಿನಾಂ. ವ್ಯವಸಾಯ ಅಂತಂದರೆ ಇಲ್ಲಿ ಭೂಮಿಯನ್ನು ಉಳೋದು ಅಂತ ಅರ್ಥ ಅಲ್ಲ, ಪ್ರಯತ್ನವನ್ನ ಮಾಡೋದು ಅಂತ ಅರ್ಥ. ಇಲ್ಲಿ ಯಾರು ಈ ಮಾರ್ಗದಲ್ಲಿ ಪ್ರಯತ್ನವನ್ನ ಮಾಡಲಿಕ್ಕೆ ಶುರು ಮಾಡ್ತಾರೋ ಅಂತಹವರ ಬುದ್ಧಿ ಒಂದೇ ಒಂದು ಮಾರ್ಗದಲ್ಲಿ ಸರಿಯಾಗಿ ನೆಟ್ಟಿರುತ್ತೆ. ಆದರೆ ಯಾರು ಈ ಪ್ರಯತ್ನವನ್ನ ಅವ್ಯಯ ಸಾಯವನ್ನ ಯಾರು ಮಾಡ್ತಾರೋ ಅಂದರೆ ಅವರ ಬುದ್ಧಿ ಅನೇಕ ಕಡೆ ಹೋಗ್ತಾ ಇರುತ್ತೆ. ಅದನ್ನ ಮಾಡಿ ನೋಡೋಣ, ಇದನ್ನ ಮಾಡಿ ನೋಡೋಣ, ಅಲ್ಲಿ ಒಂದೇನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ, ಇಲ್ಲೊಂದೇನೋ ಪ್ರಯೋಗ ಮಾಡೋಣ, ಈ ರೀತಿ ಅನೇಕ ಶಾಖೆಗಳಲ್ಲಿ ಹೋಗ್ತಾ ಇರುತ್ತೆ. ಅಂತಹವರ ಬುದ್ಧಿ ಅವ್ಯಯ ಸಾಯಾತ್ಮಿಕ. ಆದರೆ ಈ ಮಾರ್ಗ, ನಾನು ಹೇಳುವಂತಹ ಮಾರ್ಗವನ್ನ ಅರ್ಥ ಮಾಡಿಕೊಂಡು ಬಿಟ್ಟರೆ ಒಂದೇ ಒಂದು ಮಾರ್ಗ ಮತ್ತು ಒಂದೇ ಒಂದು ಗುರಿ, ಅದು ನಾನು. ನಮ್ಮ ಈ ವಾಹಿನಿಯಲ್ಲಿ ಬರ್ತಾ ಇರುವಂತಹ ಗೀತಾ ಶ್ಲೋಕಗಳ ಶ್ರವಣ ಪಠಣ ಮನನ ಲೇಖನವನ್ನ ಮಾಡೋದ್ರಿಂದ ಎಲ್ಲರಿಗೂ ಕೂಡ ನಿಮ್ಮಿಂದ ನಮಗೆ, ನಮ್ಮಿಂದ ನಿಮಗೆ ಆತ್ಮ ಸಾಕ್ಷಾತ್ಕಾರವಾಗಲಿ, ಭಗವಂತನ ಸಾಕ್ಷಾತ್ಕಾರವಾಗಲಿ. ಆತ್ಮ ಸಾಕ್ಷಾತ್ಕಾರ ಅಷ್ಟೇ ಅಲ್ಲ, ಪರಬ್ರಹ್ಮ ಸಾಕ್ಷಾತ್ಕಾರ ಅಂದರೆ ಶ್ರೀ ಕೃಷ್ಣನ ಅನುಗ್ರಹ ನಮ್ಮ ಕಡೆ ಬರಲಿ ಅಂತ ಪ್ರಾರ್ಥಿಸುತ್ತಾ, ಎಲ್ಲರಿಗೂ ಅದನ್ನೇ ಹಾರೈಸ್ತಾ ಇನ್ನೂ ಕೇಳ್ತಾ ಇರಿ. ಇನ್ನು ಬಹಳ ಮಹತ್ವಪೂರ್ಣವಾದಂತಹ ವಿಚಾರಗಳು ಮುಂದೆ ಬರೋದಿದೆ. ಎಲ್ಲರಿಗೂ ಶುಭ ಮಸ್ತು. ಶ್ರೀ ಕೃಷ್ಣ.